ಎಲ್ಲಂತ ಈಗ ಕೂಡ ಪಕ್ಷಾತೀತವಾಗಿ ಹರಿಕಾಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾರು ಡಿ.ಕೆ. ಶಿವಕುಮಾರ್ ಅವರೇ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಹಲೋ ಅಂದರೆ ಮಾತ್ರ ಹಲೋ ಅಂತಾರೆ. ನಾನು ವಿಶ್ ಮಾಡಿದ್ರೆ ನೀವು ವಿಶ್ ಮಾಡಿದ್ರೆ ಯಾರಾದರೂ ಬರ್ತಾರ ಅಂತ. ಇದು ಅರ್ಥ ಏನು? ಈ ರಾಜಣ್ಣ ಅವರಿಗೆ ಟಾಂಗ್ ಇತ್ತಲ್ಲ. ನೋಡಿ, ನಾವು ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿಗೆ ಕರ್ತವ್ಯ ಏನು, ಎಲ್ಲ ಸಚಿವರಿಗೆ ನ್ಯಾಯ ಕೊಡಬೇಕು. ಇವತ್ತು ನ್ಯಾಯ ಅಂತ ಅಂಗಲಾಚಿ ಬಂದಾಗ ರಾಜಣ್ಣನಿಗೆ ಮುಖ್ಯಮಂತ್ರಿಗಳು ನ್ಯಾಯಾಂಗ ನ್ಯಾಯ ಕೊಡಬೇಕು. ಅದಕ್ಕೋಸ್ಕರ ಈಗ ಸದನದಲ್ಲಿ ಅವ್ರು ಕೇಳಿದ್ದಾರೆ, ಇದೊಂದು ದೊಡ್ಡ ಫ್ಯಾಕ್ಟ್ರಿನೇ ಇದೆ ಅಂತ ಹೇಳಿದ್ದಾರೆ. ಕೇಂದ್ರದ ಹೆಸರು ಹೇಳಿದ್ದಾರೆ, ರಾಜ್ಯದ ಹೇಳಿದ್ದಾರೆ, ನ್ಯಾಯಾಧೀಶರ ಹೆಸರು ಕೂಡ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ, 48 ಜನ. ಅದರಿಂದ ನೋಡಿ, ಇಲ್ಲಿ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ, ನನಗೆ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ, ಇಡೀ ಸದನ ನೆನ್ನೆ ಎಲ್ಲರೂ ಬೆಂಚ್ ತಟ್ಟಿ ತನಿಖೆ ಆಗಬೇಕು ಅಂತ ಎಲ್ಲರೂ ಪಕ್ಷಾತೀತವಾಗಿ ಮಾಡಿದ್ದಾರೆ, ಒಂದು 4-5 ಜನ ಬಿಟ್ಟರೆ. ಅದರಿಂದ ಇದು ತನಿಖೆ ಆಗಬೇಕು. ನಾವು ಪೂರ್ತಿಯಾಗಿ ತನಿಖೆ ಆಗಬೇಕು ಅನ್ನೋದೇ ಹೋರಾಟ ನಮ್ಮದು. ಇವತ್ತು ನಮ್ಮೆಲ್ಲ ಶಾಸಕರು ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೀರಿ. ಸ್ಪೀಕರ್ ನಮ್ಮ ಕಿವಿಗೊಡದೆ ಇವತ್ತು ಒಂದು ಸೈಡ್ ಆಗಿ ಕಾಂಗ್ರೆಸ್ಸಿನ ಸ್ಪೀಕರ್ ಥರ ಅವರು ನಡ್ಕೊಂಡಿದ್ದಾರೆ. ಆದರೂ ನಾವು ಬಿಡಲ್ಲ, ಇದನ್ನು ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತೀವಿ. ಈಗ ಸಿಎಂ ಮತ್ತೆ ಇನ್ನೊಂದು ಗುಂಪು ಅಂತ ಹೇಳಿದ್ರೆ ಇವರ ಗುಂಪು ಕಚ್ಚಾಟದಿಂದ ಸಚಿವರು ಅನಿಟ್ರಾಪ್ಗೆ ಒಳಗಾಗ್ತಿದ್ದಾರೆ ಅಂತ. ಮುಖ್ಯಮಂತ್ರಿ ಚೇರ್ಗೋಸ್ಕರ ಇದೆಲ್ಲ ನಡೀತಾ ಇರೋದು. ಮ್ಯೂಸಿಕಲ್ ಚೇರ್ ಕಾಂಪಿಟೇಷನಲ್ಲಿ ಕಾಂಗ್ರೆಸ್ ಅವರು ಮುಳುಗಿದ್ದಾರೆ. ಅದರಿಂದ ಇದು ಚೇರ್ಗೋಸ್ಕರ ನಡೀತಾ ಇರುವಂಥ ಒಂದು ಟ್ರ್ಯಾಪ್. ಎಲ್ಲಂತ ಈಗ ಕೂಡ ಪಕ್ಷಾತೀತವಾಗಿ ಹರಿಕಾಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾರು ಡಿ.ಕೆ. ಶಿವಕುಮಾರ್ ಅವರೇ ಮಾಧ್ಯಮಗಳಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಹಲೋ ಅಂದರೆ ಮಾತ್ರ ಹಲೋ ಅಂತಾರೆ. ನಾನು ವಿಶ್ ಮಾಡಿದ್ರೆ ನೀವು ವಿಶ್ ಮಾಡಿದ್ರೆ ಯಾರಾದರೂ ಬರ್ತಾರ ಅಂತ. ಇದು ಅರ್ಥ ಏನು? ಈ ರಾಜಣ್ಣ ಅವರಿಗೆ ಟಾಂಗ್ ಇತ್ತಲ್ಲ. ನೋಡಿ, ನಾವು ಅದಕ್ಕೆ ಹೇಳಿದ್ದು ಮುಖ್ಯಮಂತ್ರಿಗೆ ಕರ್ತವ್ಯ ಏನು, ಎಲ್ಲ ಸಚಿವರಿಗೆ ನ್ಯಾಯ ಕೊಡಬೇಕು. ಇವತ್ತು ನ್ಯಾಯ ಅಂತ ಅಂಗಲಾಚಿ ಬಂದಾಗ ರಾಜಣ್ಣನಿಗೆ ಮುಖ್ಯಮಂತ್ರಿಗಳು ನ್ಯಾಯಾಂಗ ನ್ಯಾಯ ಕೊಡಬೇಕು. ಅದಕ್ಕೋಸ್ಕರ ಈಗ ಸದನದಲ್ಲಿ ಅವ್ರು ಕೇಳಿದ್ದಾರೆ, ಇದೊಂದು ದೊಡ್ಡ ಫ್ಯಾಕ್ಟ್ರಿನೇ ಇದೆ ಅಂತ ಹೇಳಿದ್ದಾರೆ. ಕೇಂದ್ರದ ಹೆಸರು ಹೇಳಿದ್ದಾರೆ, ರಾಜ್ಯದ ಹೇಳಿದ್ದಾರೆ, ನ್ಯಾಯಾಧೀಶರ ಹೆಸರು ಕೂಡ ಪತ್ರಿಕೆಯಲ್ಲಿ ಬಂದ್ಬಿಟ್ಟಿದೆ, 48 ಜನ. ಅದರಿಂದ ನೋಡಿ, ಇಲ್ಲಿ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ, ನನಗೆ ಯಾರ್ದೋ ಒಬ್ಬರು ಹೇಳಿಕೆ ಅಲ್ಲ, ಇಡೀ ಸದನ ನೆನ್ನೆ ಎಲ್ಲರೂ ಬೆಂಚ್ ತಟ್ಟಿ ತನಿಖೆ ಆಗಬೇಕು ಅಂತ ಎಲ್ಲರೂ ಪಕ್ಷಾತೀತವಾಗಿ ಮಾಡಿದ್ದಾರೆ, ಒಂದು 4-5 ಜನ ಬಿಟ್ಟರೆ. ಅದರಿಂದ ಇದು ತನಿಖೆ ಆಗಬೇಕು. ನಾವು ಪೂರ್ತಿಯಾಗಿ ತನಿಖೆ ಆಗಬೇಕು ಅನ್ನೋದೇ ಹೋರಾಟ ನಮ್ಮದು. ಇವತ್ತು ನಮ್ಮೆಲ್ಲ ಶಾಸಕರು ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡಿದ್ದೀರಿ. ಸ್ಪೀಕರ್ ನಮ್ಮ ಕಿವಿಗೊಡದೆ ಇವತ್ತು ಒಂದು ಸೈಡ್ ಆಗಿ ಕಾಂಗ್ರೆಸ್ಸಿನ ಸ್ಪೀಕರ್ ಥರ ಅವರು ನಡ್ಕೊಂಡಿದ್ದಾರೆ. ಆದರೂ ನಾವು ಬಿಡಲ್ಲ, ಇದನ್ನು ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತೀವಿ. ಈಗ ಸಿಎಂ ಮತ್ತೆ ಇನ್ನೊಂದು ಗುಂಪು ಅಂತ ಹೇಳಿದ್ರೆ ಇವರ ಗುಂಪು ಕಚ್ಚಾಟದಿಂದ ಸಚಿವರು ಅನಿಟ್ರಾಪ್ಗೆ ಒಳಗಾಗ್ತಿದ್ದಾರೆ ಅಂತ. ಮುಖ್ಯಮಂತ್ರಿ ಚೇರ್ಗೋಸ್ಕರ ಇದೆಲ್ಲ ನಡೀತಾ ಇರೋದು. ಮ್ಯೂಸಿಕಲ್ ಚೇರ್ ಕಾಂಪಿಟೇಷನಲ್ಲಿ ಕಾಂಗ್ರೆಸ್ ಅವರು ಮುಳುಗಿದ್ದಾರೆ. ಅದರಿಂದ ಇದು ಚೇರ್ಗೋಸ್ಕರ ನಡೀತಾ ಇರುವಂಥ ಒಂದು ಟ್ರ್ಯಾಪ್.